ನಮಸ್ಕಾರ. ಇಂದಿನ ವಾರ್ತೆಗಳಿಗೆ ಸ್ವಾಗತ. 26 ಡಿಸೆಂಬರ್ 2025 ಇಂದಿನ ಜಾಗತಿಕ ಪ್ರಮುಖ ಘಟನೆಗಳು. ರಾಜಕೀಯ ಮತ್ತು ಜಾಗತಿಕ ಸುದ್ದಿಗಳು. ಗಾಜಾ ಮತ್ತು ಸುಡಾನ್ನಲ್ಲಿ ಹಿಂಸಾಚಾರ ಮುಂದುವರಿಕೆ. 2025ರ ಅತ್ಯಂತ ಗಂಭೀರ ಮಾನವೀಯ ಸಂಕಟಗಳಲ್ಲಿ ಒಂದಾಗಿ ಗಾಜಾ ಸುಡಾನ್ ಪರಿಸ್ಥಿತಿ ಮುಂದುವರೆದಿದೆ. ಸಾವಿರಾರು ಜನ ಸ್ಥಳಾಂತರಗೊಂಡಿದ್ದು ಜಾಗತಿಕ ಸಮುದಾಯದಿಂದ ತುರ್ತು ಮಧ್ಯಸ್ಥಿಕೆಗಾಗಿ ಒತ್ತಡ ಹೆಚ್ಚಾಗಿದೆ. ರಷ್ಯಾ ಉಕ್ರೇನ್ ಸಂಘರ್ಷದಲ್ಲಿ ಹೊಸ ಉದ್ವಿಗ್ನತೆ. ಉಕ್ರೇನ್ ಗಡಿಭಾಗದಲ್ಲಿ ಹೊಸ ದಾಳಿಗಳ ವರದಿ. ಯುರೋಪಿಯನ್ ಯೂನಿಯನ್ ತುರ್ತು ಸಭೆ ಕರೆದಿದೆ. ಸಿರಿಯಾದಲ್ಲಿ ಹೊಸ ಕರೆನ್ಸಿ ಘೋಷಣೆ. ಯುದ್ಧದಿಂದ ನಲುಗಿದ ಆರ್ಥಿಕತೆಯನ್ನು ಉಳಿಸಲು ಸಿರಿಯಾ ಜನವರಿ 2026ರಿಂದ ಹೊಸ ಕರೆನ್ಸಿ ಪರಿಚಯಿಸಲು ನಿರ್ಧರಿಸಿದೆ. ಜಾರ್ಡನ್ಗೆ ಯುರೋಪಿಯನ್ ಯೂನಿಯನ್ನಿಂದ $589 ಮಿಲಿಯನ್ ನೆರವು. ಶರಣಾರ್ಥಿ ನಿರ್ವಹಣೆ ಮತ್ತು ಆರ್ಥಿಕ ಪುನಶ್ಚೇತನಕ್ಕೆ ದೊಡ್ಡ ಪ್ಯಾಕೇಜ್ ಅನುಮೋದಿಸಲಾಗಿದೆ. ಜಾಗತಿಕ ಆರ್ಥಿಕ ವಾಣಿಜ್ಯ ಸುದ್ದಿಗಳು. ಕೋಕೋ ಉತ್ಪಾದನೆ ಮತ್ತು ಹವಾಮಾನ ಬದಲಾವಣೆ. COP30 ಸಂದರ್ಭದಲ್ಲಿ ಬ್ರೆಜಿಲ್ನಲ್ಲಿ ಕೋಕೋ ಬೆಳೆಗಾರರ ಸಂಕಷ್ಟ ಜಾಗತಿಕ ಚಾಕೊಲೇಟ್ ಉದ್ಯಮಕ್ಕೆ ಎಚ್ಚರಿಕೆ ಗಂಟೆ ಬಾರಿಸಿದೆ. ಮೊರೊಕ್ಕೋದಲ್ಲಿ ಟ್ಯಾಂಕ್ ತಯಾರಿಕಾ ಘಟಕ ಯೋಜನೆ. 2026ರಿಂದ ದೇಶೀಯ ರಕ್ಷಣಾ ಉತ್ಪಾದನೆಗೆ ದೊಡ್ಡ ಹೂಡಿಕೆ. ಕುವೈತ್ನಲ್ಲಿ ಎನರ್ಜಿ ಡ್ರಿಂಕ್ ನಿಷೇಧ. ಶಾಲೆಗಳು, ಸರ್ಕಾರಿ ಕಚೇರಿಗಳು ಮತ್ತು ರೆಸ್ಟೋರೆಂಟ್ಗಳಲ್ಲಿ ಎನರ್ಜಿ ಡ್ರಿಂಕ್ ಮಾರಾಟಕ್ಕೆ ನಿಷೇಧ ಜಾರಿಯಾಗಿದೆ. ಕತಾರ್ LNG ವಿಸ್ತರಣೆ. $4 ಬಿಲಿಯನ್ ಮೌಲ್ಯದ ಹೊಸ ಗ್ಯಾಸ್ ಒಪ್ಪಂದಕ್ಕೆ ಸಹಿ. ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲಿ ಕತಾರ್ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿದೆ. ವಿಜ್ಞಾನ ತಂತ್ರಜ್ಞಾನ ಸುದ್ದಿಗಳು. AI ಆಡಳಿತ ಮತ್ತು ನೀತಿ ಚರ್ಚೆಗಳು ವೇಗ. UAE ಸೇರಿದಂತೆ ಹಲವು ದೇಶಗಳು AI ನಿಯಂತ್ರಣಕ್ಕೆ ಹೊಸ ನೀತಿಗಳನ್ನು ಜಾರಿಗೆ ತರುತ್ತಿವೆ. ಹವಾಮಾನ ಬದಲಾವಣೆ ಸಂಶೋಧನೆ. 2025ರಲ್ಲಿ ದಾಖಲೆ ಮಟ್ಟದ ಪ್ರವಾಹ, ಭೂಕಂಪ, ಚಂಡಮಾರುತಗಳ ಹಿನ್ನೆಲೆಯಲ್ಲಿ ಜಾಗತಿಕ ಹವಾಮಾನ ಸಂಸ್ಥೆಗಳು ಹೊಸ ಎಚ್ಚರಿಕೆ ವರದಿ ಬಿಡುಗಡೆ ಮಾಡಿವೆ. ಭೂಗೋಳ ಇತಿಹಾಸ ಸಂಬಂಧಿತ ಸುದ್ದಿಗಳು. ಕಾಂಗೋದಲ್ಲಿ M23 ದಾಳಿಯಿಂದ ಸಾವಿರಾರು ಜನ ಸ್ಥಳಾಂತರ. ಗೋರಾ ಪ್ರದೇಶದಲ್ಲಿ ಹಿಂಸಾಚಾರ ಹೆಚ್ಚಳ. ಹಾಂಗ್ಕಾಂಗ್ನಲ್ಲಿ ಭಾರೀ ಅಗ್ನಿ ಅವಘಡ. ವರ್ಷದ ಕೊನೆಯ ವಾರದಲ್ಲಿ ಸಂಭವಿಸಿದ ದೊಡ್ಡ ಬೆಂಕಿ ಜಾಗತಿಕ ಗಮನ ಸೆಳೆದಿದೆ. ಜನಾಂಗೀಯ ಹಕ್ಕುಗಳ ಕುಸಿತ. 2025ರಲ್ಲಿ ವಿಶ್ವದ ಕೇವಲ 7% ಜನರು ಮಾತ್ರ ಸಂಪೂರ್ಣ ನಾಗರಿಕ ಸ್ವಾತಂತ್ರ್ಯ ಹೊಂದಿರುವ ದೇಶಗಳಲ್ಲಿ ವಾಸಿಸುತ್ತಿದ್ದಾರೆ ಎಂಬ ವರದಿ ಬಿಡುಗಡೆ. ಭಾರತದ ಪ್ರಮುಖ ಸುದ್ದಿಗಳು. ಲಖನೌದಲ್ಲಿ ರಾಷ್ಟ್ರ ಪ್ರೇರಣಾ ಸ್ಥಳ್ ಉದ್ಘಾಟನೆ. ಪ್ರಧಾನಿ ನರೇಂದ್ರ ಮೋದಿ ಅಟಲ್ ಬಿಹಾರಿ ವಾಜಪೇಯಿರವರ 101ನೇ ಜಯಂತಿ ಅಂಗವಾಗಿ ಸ್ಮಾರಕವನ್ನು ಉದ್ಘಾಟಿಸಿದರು. ಡೆಲಿವರಿ ವರ್ಕರ್ಗಳ ರಾಷ್ಟ್ರ ವ್ಯಾಪಕ ಮುಷ್ಕರ. ಝೊಮ್ಯಾಟೊ, ಸ್ವಿಗ್ಗಿ, ಬ್ಲಿಂಕಿಟ್, ಅಮೆಜಾನ್, ಜೆಪ್ಟೋ ಸೇರಿದಂತೆ ಹಲವು ಪ್ಲಾಟ್ಫಾರ್ಮ್ಗಳ ಡೆಲಿವರಿ ಸಿಬ್ಬಂದಿ ವೇತನ ಸೌಲಭ್ಯ ಸುಧಾರಣೆಗಾಗಿ ಮುಷ್ಕರಕ್ಕೆ ಇಳಿದಿದ್ದಾರೆ. ನವಿ ಮುಂಬೈ ರಾಸಾಯನಿಕ ಕಾರ್ಖಾನೆಯಲ್ಲಿ ಭಾರೀ ಬೆಂಕಿ. ತಲೋಜಾ MIDC ಪ್ರದೇಶದಲ್ಲಿ ಸಂಭವಿಸಿದ ಅಗ್ನಿ ಅವಘಡಕ್ಕೆ ಅಗ್ನಿಶಾಮಕ ದಳ ತುರ್ತು ಕಾರ್ಯಾಚರಣೆ ನಡೆಸಿದೆ. ಕ್ರೀಡೆ. ವಿಜಯ್ ಹಜಾರೆ ಟ್ರೋಫಿ. ಕರ್ನಾಟಕ ಇಂದು ಕೇರಳ ವಿರುದ್ಧ ಅಹಮದಾಬಾದ್ನಲ್ಲಿ ಮುಖಾಮುಖಿಯಾಗುತ್ತಿದೆ. ಹಿಂದಿನ ಪಂದ್ಯದಲ್ಲಿ ಕರ್ನಾಟಕ 413 ರನ್ಗಳ ಐತಿಹಾಸಿಕ ಚೇಸ್ ಸಾಧಿಸಿತ್ತು. ಕರ್ನಾಟಕದ ಪ್ರಮುಖ ಸುದ್ದಿಗಳು. ಕರ್ನಾಟಕದಲ್ಲಿ CM ಕುರ್ಚಿ ಕಸರತ್ತು ತೀವ್ರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾಳೆ ದೆಹಲಿಯಲ್ಲಿ ನಡೆಯುವ AICC ಕಾರ್ಯಕಾರಿ ಸಮಿತಿ ಸಭೆಗೆ ಭಾಗವಹಿಸಲು ತೆರಳುತ್ತಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಕುರಿತು ಹೈಕಮಾಂಡ್ ಜೊತೆ ಚರ್ಚೆ ಸಾಧ್ಯತೆ. ಬಿಜೆಪಿ ರಾಜ್ಯ ರಾಜಕೀಯದಲ್ಲಿ ಚಟುವಟಿಕೆ ಹೆಚ್ಚಳ. ಚುನಾವಣೆ ಯಾವಾಗ ನಡೆದರೂ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಲು ಸಾಧ್ಯ ಎಂದು ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ವಿಜಯ್ ಹಜಾರೆ ಟ್ರೋಫಿ ಜ್ವರ. ಕರ್ನಾಟಕ ಕೇರಳ ಪಂದ್ಯಕ್ಕೆ ಅಭಿಮಾನಿಗಳಲ್ಲಿ ದೊಡ್ಡ ನಿರೀಕ್ಷೆ. ಇವು ಇಂದಿನ ಪ್ರಮುಖ ಜಾಗತಿಕ ಸುದ್ದಿಗಳು. ಅಲ್ ಅಮೀನ್ ಟಿವಿಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.